ಇದುವರೆಗೂ ನಾವು ಎನರ್ಜಿ ಮತ್ತು ವರ್ಕ್ ಬಗ್ಗೆ ತಿಳ್ಕೊಂಡ್ರಿ. ಇವಾಗ ನಾವು ಎನರ್ಜಿ ಮತ್ತು ವರ್ಕ್ನ ಟೈಮಿಗೆ ರಿಲೇಟ್ ಮಾಡ್ತಾ ಇದ್ದೀವಿ. ಕಾನ್ಸೆಪ್ಟ್ ಹೆಸರು ಏನಪ್ಪ ಅಂತ ಹೇಳಿದ್ರೆ ಪವರ್. ಸರಿನಾ? ಪವರ್ ಈಸ್ ಅ ಕಾನ್ಸೆಪ್ಟ್ ವಿಚ್ ರಿಲೇಟ್ಸ್ ವರ್ಕ್ ಆ್ಯಂಡ್ ಎನರ್ಜಿ ವಿತ್ ಟೈಮ್. ಸರಿನಾ? ಪವರ್ ರಿಲೇಟ್ಸ್ ವರ್ಕ್ ಆ್ಯಂಡ್ ಎನರ್ಜಿ ವಿತ್ ಟೈಮ್. ಲಿಟ್ರಲ್ ಮೀನಿಂಗ್ ಆಫ್ ಪವರ್ ಏನಪ್ಪ ಅಂತ ಹೇಳಿದ್ರೆ ವರ್ಕ್ ಡಿವೈಡೆಡ್ ಬೈ ಟೈಮ್. ಈ ಫಾರ್ಮುಲಾನೇ ಆ್ಯಕ್ಚುಲಿ ಇದೇನೆ, ಅಷ್ಟೇನೇನಿಲ್ಲ. ಜನರಲ್ ಮೀನಿಂಗ್ ತಿಳ್ಕೊಂಡು ಮುಂದುವರಿಬೇಕು ನಾವು. ಡೆಫಿನೇಷನ್ನು ತೊಂದರೆ ಇಲ್ಲ, ಬಟ್ ಅರ್ಥ ಮಾಡಿಕೊಂಡ್ರೆ ಪವರಿನ ಐಡಿಯಾ ಅರ್ಥ ಮಾಡ್ಕೊಂತ ಅಂತ ಹೇಳಿದ್ರೆ, ಯಾರನ್ನ ಉಪಯೋಗಿಸಿದ್ರೆ ನಿಮಗೆ ವರ್ಡ್ ಪವರು ಯಾರನ್ನ ಉಪಯೋಗಿಸಿದ್ರು, ಫ್ರಿಜ್ಜಿನ ಪವರ್ ಹೆಚ್ಚು ಅಂತ ಹೇಳಿ, ಟಿ ವಿ ಪವರ್ ಕಮ್ಮಿ ಅಂತ ಹೇಳಿ ಅರ್ಥ ಆಗ್ಬೇಕು ನಿಮಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂಥೇಳಿ. ಸೊ ಆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ, ಹೌ ಫಾಸ್ಟ್ ಇಸ್ ದ ವರ್ಕ್ ಗೆಟಿಂಗ್ ಡನ್ ಇಸ್ ಪವರ್. ಎಷ್ಟು ಬೇಗ ಕೆಲಸ ಆಗ್ತಾಯಿದೆ ಅಂತ ಹೇಳೋದು ಪವರು. ಇಲ್ಲ ಅಂತ ಹೇಳಿದ್ರೆ, ಹೌ ಫಾಸ್ಟ್ ಇಸ್ ದ ಎನರ್ಜಿ ಗೆಟಿಂಗ್ ಕನ್ಸ್ಯೂಮ್ಡ್ ಆರ್ ಜನರೇಟೆಡ್ ಕೂಡ ಆಗುತ್ತೆ, ಅದು ನಿಮ್ಮ ಪವರ್. ಸರಿನಾ? ಇವಾಗ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ವರ್ಕಿನ್ ರಿಲೇಟೆಡು ನಮ್ಮ ಇಬ್ಬರಿದ್ದಾರೆ, ಎ ಆ್ಯಂಡ್ ಬಿ. ಒಬ್ಬರ ಹೆಸರು ಎ ಮತ್ತೊಬ್ಬರ ಹೆಸರು ಬಿ. ಇಬ್ಬರು ಒಂದೇ ಕೆಲಸ ಮಾಡ್ತಾಯಿದ್ದಾರೆ. ಆದರೆ 10 ನಿಮಿಷ ತೊಗೊತಾ ಇದ್ದಾರೆ, ಇವರು 15 ನಿಮಿಷ ತೊಗೊತಾ ಇದ್ದಾರೆ. ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಯಾರು ಪವರು ಇಲ್ಲ ಅಂತ ಹೇಳಿದ್ರೆ ಯಾರು ಕೆಲಸ ಬೇಗ ಮಾಡ್ತಾಯಿದ್ದಾರೆ ಅಂತ ಹೇಳಿ ಕೆಲಸಗಳು ಯಾರಿಂದ ಬೇಗ ಆಗ್ತಾಯಿದೆ? ಹೌದು, ಪರ್ಸನ್ ಎ ಈಸ್ ಡೂಯಿಂಗ್ ದ ವರ್ಕ್ ಫಾಸ್ಟರ್ ಅಲ್ವಾ ಅಂತ ಹೇಳಿದ್ರೆ ಅವ್ರ ಪವರ್ ಹೆಚ್ಚಿದೆ. ಸೊ ಹಿ ಹ್ಯಾಸ್ ಮೋರ್ ಪವರ್. ಅರ್ಥ ಆಯ್ತಾ? ಪವರ್ ಅಂತ ಹೇಳಿದ್ರೆ ಕೆಲಸಗಳು ಬೇಗ ಆಗ್ತಾಯಿದೆ ಅಂತ ಹೇಳಿದ್ರೆ ಅವ್ರ ಪವರ್ ಹೆಚ್ಚಿದೆ ಅಂತ ಹೇಳಿ. ಇವಾಗ ಇನ್ ಟರ್ಮ್ಸ್ ಆಫ್ ಎನರ್ಜಿ ಆ್ಯಂಡ್ ಪವರ್ ಹೇಗೆ ಕಾಣುತ್ತೆ? ಎನರ್ಜಿ ಮತ್ತು ಪವರು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನೋಡಿ. ಈ ಬಟನ್ ಫೋನ್ ಬರುತ್ತೆ ನೋಡಿ, ಆ ಬಟನ್ ಫೋನ್ ಇದೆ ನನ್ನ ಹತ್ರ. ಮತ್ತೊಂದು ಯಾವುದೋ ಒಂದು ಫೋನ್ ಇದೆ, ಈ ಎಂಥದ್ದು ಟಚ್ ಸ್ಕ್ರೀನ್ ಅಂತ ಫೋನ್ಗಳು. ಆಯಿತಾ? ನೀವೆಲ್ಲ ಉಪಯೋಗಿಸ್ತಾ ಇರೋವಂಥದ್ದು. ಇವಾಗ ಇವೆರಡು ಆನ್ ಮಾಡಿಬಿಡ್ತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ಒಂದು ಕಾಲ್ ಮಾಡಿಬಿಡ್ತು ಅಂತ ಹೇಳಿದ್ರೆ, ಪ್ರೊವೈಡೆಡ್ ದೇ ಹ್ಯಾವ್ ದ ಸೇಮ್ ಕೆಪಾಸಿಟಿ ಬ್ಯಾಟ್ರಿ, ಎರಡರಲ್ಲೂ ಒಂದೇ ಥರದ ಬ್ಯಾಟ್ರಿ ಇದೆ, ಫುಲ್ ಚಾರ್ಜ್ ಆಗಿದೆ, ಉಪಯೋಗಿಸ್ತಾ ಇದ್ದೀವಿ, ಯಾವ್ದು ಬೇಗ ಬಂದಾಗುತ್ತೆ ಅಲ್ವಾ? ಎರಡನೇ ಫೋನು. ಇದರಲ್ಲಿ ಯಾವುದರಲ್ಲಿ ಎನರ್ಜಿ ಕನ್ಸಂಪ್ಷನ್ ರೇಟ್ ಹೆಚ್ಚಿದೆ? ರೇಟ್ ಅಂತ ಹೇಳಿದ್ರೆ ಯಾವುದು ಬೇಗ ಕನ್ಸ್ಯೂಮ್ ಆಗ್ತಾಯಿದೆ, ಮುಗ್ದೋಗ್ತಾ ಇದೆ. ಹೌದು, ಎರಡನೇದು. ಸೊ ಏನಂತ ಹೇಳ್ಬೋದು, ಇದ್ರ ಪವರ್ ಕನ್ಸಂಪ್ಷನ್ ಹೆಚ್ಚಿದೆ ಅಂತ ಹೇಳಿ. ಪವರ್ ಕನ್ಸಂಪ್ಷನ್ ಈಸ್ ಮೋರ್ ಹೇಳಬೇಕು ಅಂತ ಹೇಳಿದ್ರೆ, ಬಟ್ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ. ಸೊ ಆಸ್ ಅ ಡೆಫಿನೇಷನ್ ಪವರ್ ಇಸ್ ಡಿಫೈನ್ಡ್ ಎಸ್ ದ ರೇಟ್ ಆಫ್ ಡೂಯಿಂಗ್ ವರ್ಕ್ ಆರ್ ರೇಟ್ ಎಟ್ ವಿಚ್ ಇಟ್ ಟ್ರಾನ್ಸ್ಫರ್ಸ್ ಎನರ್ಜಿ ಫ್ರಮ್ ಒನ್ ಫಾರ್ಮ್ ಟು ಅನದರ್. ಸರಿನಾ? ಅರ್ಥ ಆಯ್ತಾ? ಸೊ ಪವರ್ ಅಂತ ಹೇಳೋದು ಸಿಂಪಲ್ ಕಾನ್ಸೆಪ್ಟು. ಪವರ್ ಇಸ್ ನಥಿಂಗ್ ಬಟ್ ಅಂಥದ್ದು ವರ್ಕ್ ಬೈ ಟೈಮ್ ಆರ್ ಎನರ್ಜಿ ಬೈ ಟೈಮ್. ಎನರ್ಜಿ ಜನರೇಟೆಡ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎನರ್ಜಿ ಕನ್ಸ್ಯೂಮ್ಡ್ ಆಗಿರ್ಬೋದು. ಇದು ನಿಮ್ಮ ಜನರಲ್ ಫಾರ್ಮುಲಾ. SI ಯೂನಿಟ್ ಏನಪ್ಪ ಅಂತ ಹೇಳಿದ್ರೆ ವ್ಯಾಟ್ ಆರ್ ಕ್ಯಾಪಿಟಲ್ ಲೆಟರ್ W, ಇಲ್ಲ ಅಂತ ಹೇಳಿದ್ರೆ WATT. ಕ್ಯಾಪಿಟಲ್ ಲೆಟರ್ ಏನಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಹೇಳಿ ನೋಡೋಣ. ಇಟ್ಸ್ ನೇಮ್ಡ್ ಆಫ್ಟರ್ ಅ ಸೈಂಟಿಸ್ಟ್. ಸರಿನಾ? ಅವ್ರ ಸೈಂಟಿಸ್ಟ್ ಮೇಲಿದು. ಒಬ್ಬರು ಸೈಂಟಿಸ್ಟ್ ಇದ್ದರು, ಅವ್ರ ರೆಸ್ಪೆಕ್ಟ್ ಅಂದರೆ ಅವ್ರ ಕೆಲಸದ ಮೇಲೆ ಮತ್ತು ಆ್ಯಸ್ ಅ ರಿಮೆಂಬರೆನ್ಸ್ ಅಂತ ಹೇಳಿ ಕರೀತಾರೆ ಏನೋ ಅದು. ಆಯಿತಾ? ಇದನ್ನು ವ್ಯಾಟ್ ಅಂತ ಹೇಳಿ ಯೂನಿಟ್ ಹೆಸರು ಇಟ್ಟಿದ್ದಾರೆ. ಸರಿನಾ? ಹೌ ಡು ಯು ಡಿಫೈನ್ 1 ವ್ಯಾಟ್? ನಾವು ಡಿಫೈನ್ ಮಾಡ್ಬೇಕು ನಾವು ಇವಾಗ. 1 ವ್ಯಾಟ್ ಶುಡ್ ಬಿ ಈಕ್ವಲ್ ಟು, ಇಲ್ಲಿ 2 ಕ್ವಾಂಟಿಟಿ ಡಿವೈಡ್ ಆಗ್ತಿದೆ. ಒಳ್ಳೆ ನಂಬರ್ ಯಾವ್ದು ತೊಗೊಬೇಕಾಗುತ್ತೆ ನಾವು? 1/1 ಅಲ್ವಾ? ಇಲ್ಲಿ ವಾಟ್ ಈಸ್ ದ ಯೂನಿಟ್ ಆಫ್ ವರ್ಕ್? ಜೌಲು. ವಾಟ್ ಈಸ್ ದ ಯೂನಿಟ್ ಆಫ್ ಟೈಮ್? ಸೆಕೆಂಡ್ಸು. ಇವಾಗ ನಾವು ಡಿಫೈನ್ ಮಾಡ್ಬೋದು. ಹೇಗೆ? ಇನ್ ಟರ್ಮ್ಸ್ ಆಫ್ ವರ್ಕ್ ಹೇಗೆ ಡಿಫೈನ್ ಮಾಡ್ಬೋದು ಅಂತ ಹೇಳಿದ್ರೆ, ವಿ ಸೆಟ್ ಟು ಹ್ಯಾವ್ ಡನ್ 1 ವ್ಯಾಟ್ ಆಫ್ we set to have a power of 1 watt if we spend 1 joule of energy in 1 second. ಎನರ್ಜಿಯಲ್ಲಿ ಅದೇ ಥರನೇ ಬರುತ್ತೆ. we set to consume 1 watt of energy or we set to consume 1 ಹೆಂಗೆ ಬರೆಯೋದು ಅದನ್ನು? the device is set to have 1 watt of power if it consumes 1 joule of energy in 1 second. ಸರಿನಾ? ಸೊ ನಿಮ್ಮ ಕರೆಕ್ಟಾಗಿ ಡೆಫಿನೇಷನ್ ಅಂತ ಹೇಳಿದ್ರೆ ಇಲ್ಲಿದೆ ನೋಡ್ರು.
1 ವ್ಯಾಟ್ ಇಸ್ ದ ಪವರ್ ವೆನ್ 1 ಜೌಲ್ ಆಫ್ ವರ್ಕ್ ಇಸ್ ಡನ್ ಇನ್ 1 ಸೆಕೆಂಡ್. ಸೊ ಇಷ್ಟೊಂದು ರೀತಿಯಲ್ಲಿ ಹೇಳ್ಬೋದು, ಅದು ನಿಮ್ಮ ಶಕ್ತಿ ಮೇಲೆ ಡಿಪೆಂಡು. ಆಯಿತಾ? ಸ್ವಲ್ಪ ನಿಮ್ಮ ಕಾನ್ಸೆಪ್ಟ್ ಗ್ರಾಸ್ಪ್ ಇತ್ತು, ಒಂದು ಲ್ಯಾಂಗ್ವೇಜ್ ಗ್ರಾಸ್ಪ್ ಇತ್ತು ಅಂತ ಹೇಳಿದ್ರೆ, ಹಿಡ್ತಾ ಇತ್ತು ಅಂತ ಹೇಳಿದ್ರೆ ನೀವೇ ಬರಿಬೋದು. ಯಾರ ಮೇಲೂ ನೀವು ಯಾವುದೇ ಒಂದು ಡೆಫಿನೇಷನ್ ಆಗಿರ್ಬೋದು ಮಗ್ ಮಾಡೋಂಗಿಲ್ಲ. ನೀವೇ ಒಂದು ಸ್ವಂತ ನಿಮ್ಮ ಕಾಲ ಮೇಲೇ ಒಂದು ಒಳ್ಳೆ ಡೆಫಿನೇಷನ್ ಬರಿಬೋದು ಆ ಮೂಮೆಂಟಲ್ಲಿ. ನಿಮ್ಗೇನು ಗೊತ್ತಿರಬೇಕು ಅಂತ ಹೇಳಿದ್ರೆ ಎಸ್ ಐ ಯೂನಿಟ್ಸ್ ಗೊತ್ತಿರಬೇಕು ಮತ್ತು ಡೆಫಿನೇಷನ್ಸ್ ಗೊತ್ತಿರಬೇಕು. ಡೆಫಿನೇಷನ್ ಅಲ್ಲ, ಫಾರ್ಮುಲಾ ಗೊತ್ತಿರಬೇಕು. ಕೊನೆಯದಾಗಿ ಆ್ಯಾವ್ರೇಜ್ ಪವರ್. ಹುಡುಗರ, ನಾವು ಒಂದು ಫೋನ್ ಉಪಯೋಗಿಸಿದಾಗ, ಆಯಿತಾ, ಒಂದು ಸ್ವಿಚ್ ಆನ್ ಮಾಡಿ ಫೋನ್ ಉಪಯೋಗಿಸಿದಾಗ ಅದ್ರ ಎನರ್ಜಿ ಕನ್ಸಂಪ್ಷನ್, ಪವರ್ ಕನ್ಸಂಪ್ಷನ್ ಹೆಚ್ಚಾಗುತ್ತೆ. ಸ್ವಿಚ್ ಆಫ್ ಮಾಡಿದ ತಕ್ಷಣ ಕಮ್ಮಿ ಆಗುತ್ತೆ. ಯಾವುದೊಂದು ಆ್ಯಪ್ ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಎನರ್ಜಿ ಹೆಚ್ಚಾಗುತ್ತೆ, ಸ್ವಿಚ್ ಆಫ್ ಮಾಡಿದ ತಕ್ಷಣ ಕಮ್ಮಿ ಆಗುತ್ತೆ. ಸರಿನಾ? ಸೊ ಇಲ್ಲಿ ಪವರ್ ಕನ್ಸಂಪ್ಷನು ಒಂದೇ ಇರಲ್ಲ ಅಲ್ವಾ? ಆದರೆ ಇದು ಆ್ಯಾವ್ರೇಜ್ ಪವರ್ ಕಂಡುಹಿಡಿಯಿರಿ ಅಂತ ಹೇಳಿದ್ರೆ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಇಂಥ ಗ್ರಾಫಿಂದು ಏರಿಯಾ ಕಂಡುಹಿಡಬೇಕು. ಈ ಜಾಗ ಕಂಡುಹಿಡಬೇಕು ನಾವು. ಸರಿನಾ? ಈ ಏರಿಯಾ ಕಂಡುಹಿಡಬೇಕು. ಏರಿಯಾ ಕಂಡುಹಿಡಿದಾಗ ಏನು ಸಿಗುತ್ತೆ ನಮಗೆ? ಎನರ್ಜಿ ಸಿಗುತ್ತೆ, ಟೋಟಲ್ ಎನರ್ಜಿ ಸಿಗುತ್ತೆ. ಸೊ ಆ್ಯಾವ್ರೇಜ್ ಪವರ್ ಹೇಗೆ ಕಂಡುಹಿಡಿಬೋದು ಅಂತ ಹೇಳಿದ್ರೆ, ನಾವು ಆ್ಯಾವ್ರೇಜ್ ಪವರ್ ಇಸ್ ಈಕ್ವಲ್ ಟು ಟೋಟಲ್ ಎನರ್ಜಿ consumed, ಸರಿನಾ, ಡಿವೈಡೆಡ್ ಬೈ ಟೋಟಲ್ ಟೈಮ್. ಇಲ್ಲ ಈ ಗ್ರಾಫ್ ಕೊಟ್ಟಿದ್ರು ಅಂತ ಹೇಳಿದ್ರೆ ಏರಿಯಾ ಅಂಡರ್ ಅಂತ ಹೇಳಿದ್ರೆ ಈ ಜಾಗ ಪವರ್ ವರ್ಸಸ್ ಟೈಮ್ ಗ್ರಾಫ್ ಪೂರ ಡಿವೈಡೆಡ್ ಬೈ ಟೋಟಲ್ ಟೈಮ್. ಸೊ ಈ ರೀತಿ ನೀವು ಆ್ಯಾವ್ರೇಜ್ ಪವರ್ ಕಂಡುಹಿಡಿಬೋದು. ಸರಿನಾ? ಇವಾಗ ಪಾಸ್ ಮಾಡ್ಕೊಂಡು ಎಲ್ಲ ಬರ್ಕೊಳ್ರ, ಏನು ಬಿಡೋಕ್ಕೆ ಹೋಗಬೇಡಿ.